ತೆಗ್ದು ಜಾಡ್ಸ್ ಒದ್ದ ಅಂದರೆ ನೋಡೋ ಅಂತ ಅಂಬರೀಷ್ ಅಣ್ಣ ಯಾಕೋ ಲವ್ ನನ್ನ ಮಗನೇ ಮೆತ್ತಗೆ ಕಿಸ್ಕೊಬಿಟ್ಟಲ್ಲ ಅವಳಿಗೆ ನೀನು. ಇಲ್ಲ ಸರ್ ಕೊಟ್ಟಿಲ್ಲ ಸರ್ ನಾನು. ಅಲ್ಲಿ ಇಲ್ಲಿ ಹುಡ್ಕಿದ್ರು ಜನ್ರೇಟ್ರ್ ಗಾಡಿಲಿರೋದು ಗೊತ್ತಾಯಿತು. 7-8 ಜನ ಬಂದು ನನ್ನ ಹಿಂಗೆ ಎಳ್ಕೊಂಡು ಬಂದು ವಿಷ್ಣು ಸರ್ ಹತ್ರ ನಿಲ್ಲಿಸಿದ್ರು. ನಮ್ಮ ತಂದೆಯವರು ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದಾರೆ. ಅಪ್ಪಾಜಿ ಬ್ಯಾನರೇ ಅಂತ ಏನಲ್ಲ, ಹೊರಗಡೆ ಸಿನಿಮಾಗಳು ಮಾಡ್ತಿದ್ರು. ಅವಾಗ ಅಕ್ಕ ಕೇಳೋರು, ಏನೋ ಹೊರಗಡೆನೂ ಆ್ಯಕ್ಟ್ ಮಾಡ್ತಿದೆಯಲ್ಲೋ ಅಂತಂದರು. ಆ ಸಿನಿಮಾ ದ್ವಾರಕೀಶ್ ಅವ್ರ ಸಿನಿಮಾ ಅದು ಇದು ಮಾಡ್ತಿದ್ದೆ. ಗುಡ್, ಮಾಡಬೇಕು, ವೆರಿ ಗುಡ್. ಕಲಾವಿದಂಗೆ ಅದಿಲ್ಲ ಇದಿಲ್ಲ ಎಲ್ಲ ಮಾಡಬೇಕು, ವೆರಿ ಗುಡ್ ಅನ್ನೋರು ಅಕ್ಕವ್ರುವೆ. ಹಾಗೆ ಒಂದು ಸಂದರ್ಭದಲ್ಲಿ ಭೂತಯ್ಯನ ಮಗ ಅಯ್ಯೋ ಸಿದ್ಲಿಂಗಯ್ಯ ಸರ್ದು ನಮ್ಮ ತಂದೆ ಅಸೋಸಿಯೇಟ್ ಡೈರೆಕ್ಟ್ರು. ಅದಕ್ಕೆ ಅದೊಂದು ಸಿನಿಮಾ ವಿಷ್ಣು ಸರ್ದು ಮಾಡಿದ್ರು. ಅದ್ಭುತ ಸಿನಿಮಾ, ಸೂಪರ್ ಡೂಪರ್ ಇಟ್ಟು ಎಂಥ ಸಿನಿಮಾ. ಆವಾಗ ಅದು ಆ ಸಿನಿಮಾ ನೋಡ್ತಾಯಿದ್ರೆ ಇವತ್ತೂ ಬೇರೆ ಚಾನಲ್ ಚೇಂಜ್ ಮಾಡಲ್ಲ, ಫುಲ್ ನೋಡಬೇಕು ಅನಿಸುತ್ತೆ ಸಿನಿಮಾ, ಅಂಥ ಸಿನಿಮಾ. ಅದರಲ್ಲಿ ವಿಷ್ಣು ಸರ್ಗೆಲ್ಲ ಅವರು ಕೆಲವೊಂದು ಎಲಿಮೆಂಟೆಲ್ಲ ಹೇಳ್ತಿದ್ರು. ಅಪ್ಪಾಜಿ ಕೃಷ್ಣ ಗುಡ್ ಕಣ, ಸೂಪರ್ ಕಣ ಕೃಷ್ಣ, ಗುಡ್ ಅನ್ನೋರು. ಅವರು ಪಾಪ ನಮ್ಮ ತಂದೆ ಕಂಡ್ರೆ ಅವ್ರಿಗೂ ಒಳ್ಳೆ ಅಭಿಮಾನ, ಒಳ್ಳೆ ವಿಶ್ವಾಸ, ಪ್ರೀತಿ. ಅದ್ಭುತಯ್ಯನ ಮಗ ಅಯ್ಯೋದಲ್ಲಿ ನಮ್ಮ ತಂದೆನೂ ಆ್ಯಕ್ಟ್ ಮಾಡಿದ್ದಾರೆ ಒಂದು ಸೀನು, ಆ ಊಟ ಬಡಿಸೋ ಸೀನು. ಅದು ಇವತ್ತು ಕಾಮಿಡಿ. 3 ಜನ ಊಟಕ್ಕೆ ಬರ್ತಾರೆ, ಫುಲ್ ಮೀಲ್ಸು ಹಾಕಿ ಎಲ್ಲ ಚೆನ್ನಾಗಿ ತಿನ್ಬಿಟ್ಟು ದುಡ್ಡು ಕೊಡದೆ ಹೋಗ್ತಾರೆ. ಫುಲ್ ಮೀಲ್ಸ್ ಅನ್ನ ಎಲ್ಲ ಖಾಲಿ, ಹಂಗಾರೆ ಚೇಂಜ್ ಮಾಡಪ್ಪ ಬೋರ್ಡು, ಪ್ಲೇಟ್ ಮೀಲ್ಸ್ ಮಾಡಿದ ಮೇಲೆ. ಆ ಥರದ್ದು ಕಾಮಿಡಿ ಅದು ಚೆನ್ನಾಗಿ ವರ್ಕೌಟ್ ಆಯಿತು, ಚೆನ್ನಾಗಿ ಪಂಚ್ ಆಯ್ತು. ಅದು ಇವತ್ತೂ ನಮ್ಮ ತಂದೆ ಅಸೋಸಿಯೇಟ್ ಆಗಿದ್ದರು, ಅದು ಆ್ಯಕ್ಟ್ ಮಾಡಿದ್ರು. ಆರ್ಟಿಸ್ಟ್ ಅಲ್ಲ ಅವರು, ಅವಾಗ ಕೆಲಸಗಾರರು, ಕೆಲಸ ಮಾಡ್ತಿದ್ರು. ಆ ಸೀನ್ ಮಾತ್ರ ಇವತ್ತು ಕೂಡ ಟಿ ವಿಲಿ ಹಾಕಿದ್ರೆ ಆ ಸೀನ್ನ ನೋಡದೇ ಇರೋದೇ ಅಲ್ಲ ಯಾರುವೆ, ಫುಲ್ಲು ನೋಡ್ತಾರೆ. ಅಂಥ ಒಂದು ಸಿದ್ಧಲಿಂಗಯ್ಯ ಸರು ಆ ಸೀನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಇರಲಿ. ವಿಷ್ಣು ಸರ್ ಅಂದಾಗ ಜ್ಞಾಪಕ ಬಂದಿದ್ದೇನು, ನಾವು ವಿಷ್ಣು ಸರ್ದು ಸಿನಿಮಾ ತುಂಬ ಮಾಡಿದ್ದೀವಿ. ಹಬ್ಬ ಅನ್ನೋ ಒಂದು ಸಿನಿಮಾ, ಆವಾಗ ಹೊನ್ನಳ್ಳಿ ಕೃಷ್ಣ ಅವ್ರ ಮಗ ಅಂತ ಗೊತ್ತಿಲ್ಲ, ನಾವು ಕ್ಯಾಮ್ರಾ ಕೆಲಸ ಅದು ಇದು ಮಾಡ್ತೀವಿ. ಅವ್ರು ಬರ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಹೋಗ್ತಾರೆ. ಹಬ್ಬ ಅನ್ನೋ ಸಿನಿಮಾ. ಆಮೇಲೆ ಸೂರಪ್ಪ ಅನ್ನೋ ಒಂದು ಸಿನಿಮಾ ಮಾಡಿದ್ವಿ ನಾವು, ಅದು 100 ಡೇಸ್ ಆಯಿತು. ಹಬ್ಬ 100 ಡೇಸ್ ಆಯಿತು. ಆಮೇಲೆ ಕೋಟಿಗೊಬ್ಬ ಅನ್ನೋದು ಒಂದು ಸಿನಿಮಾ ಮಾಡಿದ್ವಿ, ರಾಜ ಮಿಲ್ಲು ಅಲ್ಲೆಲ್ಲ, ಮಿನರ್ವಾ ಮಿಲ್ಲಲ್ಲೆಲ್ಲ ಮಾಡಿದ್ವಿ. ಅವಾಗೆಲ್ಲ ಪರಿಚಯ ನಮಗೆ ಇತ್ತು ವಿಷ್ಣು ಸರು. ಏನೋ ಒಳ್ಳೆ ಅನ್ನೋರು, ಸರ್ ನಮಸ್ತೆ. ಆವಾಗ ಒಂದಿನ ಯಜಮಾನ ಅನ್ನೋ ಒಂದು ಸಿನಿಮಾ ನಮ್ಮ ಯೂನಿಟಿಗೆ ಬಂತು. ನಮ್ಮದೇ ಯೂನಿಟ್ ಅದು, ಕ್ಯಾಮ್ರಾ ಲೈಟ್ಸು ಎಲ್ಲ ಎಸ್ ಎ ಗೋವಿಂದರಾಜು ಸರ್ದು. ಅಲ್ಲಿ ನಾವು ವರ್ಕ್ ಮಾಡ್ತಿದ್ದೆ ಕ್ಯಾಮ್ರಾ ಅಸಿಸ್ಟೆಂಟಾಗಿ. ಅಲ್ಲಿ ಚಿಕ್ಕಮಂಗ್ಳೂರು ಹತ್ರ ಆಲ್ದೂರ್ ಅನ್ನೋ ಒಂದು ಜಾಗದಲ್ಲಿ ಅದು ಸೆಟ್ ಹಾಕಿದ್ರು, ಯಜಮಾನ ಸಿನಿಮಾ. ಸೊ ರೇಮನ್ ಸಾರ್ದು ಪ್ರೊಡ್ಯೂಸರು. ನಮ್ಮ ಯೂನಿಟೇ ಹೋಗಿತ್ತು, ನಾನು ಕ್ಯಾಮ್ರಾ ಅಸಿಸ್ಟೆಂಟು. ಜೊತೆಲೆಲ್ಲ ಅಲ್ಲಿ ಒಳ್ಳೆ ಚೆನ್ನಾಗಿ ನೋಡ್ಕೊತಿದ್ರು ನಮಗೆಲ್ಲರೂ. ಪ್ರೊಡ್ಯೂಸರ್ ಆಗಲಿ, ವಿಷ್ಣು ಸರು. ಸಂಡೇ ನಾನ್ ವೆಜ್ಜು ನಮಗೆಲ್ಲರಿಗೂ, ತರಿಸಿ ಮಾಡಿಸಿ ಎಲ್ಲ ಖುಷಿಯಾಗಿ ವಿಷ್ಣು ಸರ್. ಆಮೇಲೆ ಬೆಳಗ್ಗೆ ನಾವು ಶೂಟಿಂಗಿಗೆ 8 ಗಂಟೆ ಅಂದರೆ ನಾವು 7 ಗಂಟೆಗೆ ಬಂದುಬಿಡ್ತಿದ್ವಿ. ಕಾರಣ ವಿಷ್ಣು ಸರು, ನಾವು ಎಲ್ಲ ಸುಮಾರು ಜನ ಕ್ರಿಕೆಟ್ ಆಡ್ತಿದ್ವಿ. ಕ್ರಿಕೆಟ್ ಆಡೋದು, ಸ್ಪೋರ್ಟ್ಸು, ಬ್ಯಾಟು ಬಾಲ್ ಯೂನಿಟಲ್ಲಿ ಇದ್ದೇ ಇರೋದು, ಎಲ್ಲ ಆಡ್ತಿದ್ವಿ. ನಿಮ್ಗೆ ಎಷ್ಟು ಜನ ಟೀಮು, ನಮ್ದು ಎಷ್ಟು ಜನ ಟೀಮ್, ಎಲ್ಲ ಅದೊಂದು ಟೀಮು ಚೆನ್ನಾಗಿತ್ತು. ಯಜಮಾನ ಡೈರೆಕ್ಟ್ರು ತುಂಬ ಒಳ್ಳೆಯವರು, ಭಾರತಿ ಮೇಡಮ್ ಎಲ್ಲ ಬರೋರು. ಈ ಟೈಮಲ್ಲಿ ಏನಾಗ್ತಿತ್ತು, ನಾನೊಂದು ಸ್ವಲ್ಪ ತರಲೆ ಯೂನಿಟಲ್ಲಿ. ಅವ್ರು ಹೆಂಗೆ ಮಾಡ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ, ಮಿಮಿಕ್ರಿ ಮಾಡೋದು. ಜಗ್ಗೇಶ್ ಸರ್ ಹೆಂಗೆ ನಡ್ಕೊಂಬತ್ತಾರೆ, ಶಶಿಕುಮಾರ್ ಸರ್ ಹೆಂಗೆ ನಡ್ಕೊಂಬತ್ತಾರೆ, ಉಪೇಂದ್ರ ಸರ್ ಹೆಂಗೆ ಬರ್ತಾರೆ, ವಿಷ್ಣು ಸರ್ ಹೆಂಗೆ ಬರ್ತಾರೆ, ಈ ಥರದ್ದೆಲ್ಲ ಮಾಡೋದು. ಅಂಬರೀಷಣ್ಣ ಹೆಂಗೆ ನಡ್ಕೊಂಬತ್ತಾರೆ, ಈ ಥರದ್ದೆಲ್ಲ ಮಾಡ್ತಿದ್ದೆ. ಒಂದಿನ ಏನು ಮಾಡಿದ್ರು, ಅಲ್ಲಿ ಅವ್ರಿಗೆ ಬೇಜಾರಾದಾಗೆಲ್ಲ ಶೂಟಿಂಗಲ್ಲಿ ಇದೇ ಕೆಲಸ. ಬರ ಅಂಬರೀಷ್ ಸರ್ ನಡ್ಕೊಂಬರ, ಸಾರ್ ನಡ್ಕೊಂಬತ್ತೇ ಇಲ್ವಾ, ಸರ್ ಆಯಿತು ನಡ್ಕೊಂಬರೋದು. ಜಗ್ಗೇಶ್ ಸರ ಬಾ, ಇವ್ರ ಥರ ಬಾ, ನಂತರ ಮಾಡೋ ಅಂತ ಇಟ್ಕೊಂಬಿಟ್ಟು ಒಂದಿನ. ಅಯ್ಯಪ್ಪ ಸಾರ್ ಬೆವ್ತ್ಬಿಟ್ಟೆ, ಭಯ. ಮಾಡೋಕ್ಕೂ ಬರೋಲ್ಲ ಅನ್ನೋಕ್ಕಿಂತ ಮಾಡ್ಬೋದು ಹೆಂಗೋ ಕಷ್ಟಪಟ್ಟು. ಒಂದಿನ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ, ಆದರೂ ಭಯ, ಮಾಡ್ತಿರಲಿಲ್ಲ. ಹಂಗೂ ಮಾಡಿಸ್ಬಿಟ್ರು. ಒಂದಿನ ಹಿಂಗೆ ಮೈಸೂರಲ್ಲಿ ಕ್ಲೈಮ್ಯಾಕ್ಸ್ ನಡೀತಾಯಿತ್ತು, ಸೌದೆ ಡಿಪೋದಲ್ಲಿ, ಸ್ಟರ್ಲಿಂಗ್ ಥಿಯೇಟ್ರ್ ಹತ್ರ ಶೂಟಿಂಗು. ಆವತ್ತು ದೇವರ ಮಗ ಅನ್ನೋ ಶಿವಣ್ಣ ಮತ್ತು ಅಂಬರೀಷಣ್ಣ ಅವ್ರದ್ದು ಸಿನಿಮಾ ಆಡಿಯೋ ರಿಲೀಸ್ ಮೈಸೂರಲ್ಲಿ. ಆಗ ಅಂಬರೀಷಣ್ಣ ಬರ್ತಾರೆ. ನಾನು ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಬರ್ತಾಯಿದ್ದೆ. ವಿಷ್ಣು ಸರ್ ಇಲ್ಲಿ ಫೋನಲ್ಲಿ ಮಾತಾಡ್ತಾಯಿದ್ರು. ಫೋನ್ ಮೊಬೈಲೆಲ್ಲ ಇತ್ತು ಆವಾಗ. ಅಂಬರೀಷ್ ಸಾರು ಫೋನ್ ಮಾಡಿದ್ದಾರೆ. ಮತ್ತು ನಾನು ಅದೇ ಟೈಮಲ್ಲಿ ನಡ್ಕೊಂಬಂದೆ. ಹಿಂಗೆ ಬಂದ ತಕ್ಷಣ ನಾನು ನೋಡ್ಬಿಟ್ಟು, ಈಗ ಬರ್ತಿಲ್ಲ, ಬೇಗ ಬಾ, ಒಂದು ಸ್ವಲ್ಪ ನಿಂಗೊಂದು ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ರು ವಿಷ್ಣು ಸಾರು.
ನಾನು ನಿಂತ್ಕೊಳ್ಳ ಇಲ್ಲಿ ಅಂತ ಅಂದರು ವಿಷ್ಣು ಸರ್. ಸರ್ ಈಗ ರೆಬಲ್ ಸ್ಟಾರ್ ಬರ್ತಾವ್ರೆ, ಅವ್ರ ಮುಂದೆ ಮಾಡಿ ತೋರಿಸ್ಬೇಕು ನೀನು. ಅಯ್ಯೋಯ್ಯೋ ಅಯ್ಯೋಯ್ಯೋ ಅಂತ ನಡುಕ, ಅವೆಲ್ಲ ಗೊತ್ತಿಲ್ಲ, ನೀವು ಮಾಡಿ ತೋರಿಸ್ಬೇಕು. ಸರ್ ಅಂದ್ಬಿಟ್ಟು ಆಮೇಲೆ ಬಾರ ಇಲ್ಲಿ ಅಂತ ನಂಗೆ ಅಷ್ಟೊತ್ತು ಯಾರೋ ಕರೆದ್ರು ಕೆಲಸಕ್ಕೆ, ಅಲ್ಲಿ ಹೋದೆ. ಕಟ್ ಮಾಡಿದ್ರೆ ಕಾರ್ ಬಂದೇ ಬಿಡ್ತು ಅರ್ಧ ಗಂಟೆಗೆ. ನಾನು ಜನ್ರೇಟ್ರ್ ಗಾಡಿಗೆ ಹೋಗಿ ಔಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ಬಾಕ್ಸ್ ಹತ್ರ. ಲೈಟೆಲ್ಲ ಬಾಕ್ಸ್ ಇಡ್ತಿದ್ರು, ದೊಡ್ಡ ದೊಡ್ಡ ಬಾಕ್ಸ್ ಇತ್ತು, ಆ ಬಾಕ್ಸ್ ಹತ್ರ ಔಸ್ಕೊಂಡು ಕೂತ್ಬಿಟ್ಟಿದ್ದೀನಿ. ಶೂಟಿಂಗ್ ಬ್ರೇಕ್ ಆಗಿತ್ತು, 1:30-2 ಗಂಟೆ ಊಟಕ್ಕೆ ಅಲ್ಲೇ ಬರೋ ಅಂಥದ್ದು ಚಾನ್ಸ್ ಇತ್ತು. ಶಶಿಕುಮಾರ್ ಸರು, ಅಭಿಜಿತ್ ಸರು ಎಲ್ಲ ಇದ್ದರು. ಬಂದರು. ಆಮೇಲೆ ಎಲ್ಲ ಅವನು ಒನ್ವಳ್ಳಿ ಅಂತ ಅಂದರು ನಮ್ಮ ವಿಷ್ಣು ಸರು. ಅಲ್ಲಿ ಇಲ್ಲಿ ಹುಡ್ಕಿದ್ರು ಜನ್ರೇಟ್ರ್ ಗಾಡೀಲಿರೋದು ಗೊತ್ತಾಯಿತು. 7-8 ಜನ ಬಂದು ನನ್ನ ಹಿಂಗೆ ಎಳ್ಕೊಂಡು ಬಂದು ವಿಷ್ಣು ಸರ್ ಹತ್ರ ನಿಲ್ಲಿಸಿದ್ರು. ಯಾರೇನು ಅಂತ ಅಂದರು. ಅಂಬರೀಷಣ್ಣ ನಮಗೆ ಗೊತ್ತು. ಆಗ ಒಂದು ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಮೈಸೂರಲ್ಲಿ DCP ಸೋಮಶೇಖರ್ ಅವ್ರದ್ದು ಸತ್ಯದೇವ್ ಕೊಲೆ ಕೇಸ್ ಆಗಿತ್ತು. ಅದರಲ್ಲಿ ನಾನು ಅಲ್ಲಿ ಸ್ವಿಮ್ಮಿಂಗ್ ಹೋಗ್ತಿದ್ದೆ, ನಾನು ಹೈ ವಿಟ್ನೆಸ್ಸು. ಸೊ ಅವಾಗೆಲ್ಲ ರಂಗೇನಹಳ್ಳಿಯಾಗೆ ರಂಗಾದ ರಂಗೇಗೌಡ ಅಂತ ಒಂದು ಸಿನಿಮಾ ಅಂಬರೀಷ್ ಸರ್ದು, ಅದನ್ನು ವರ್ಕು ಫುಲ್ಲು ಮಾಡಿದ್ವಿ. ಹಾಗೆಲ್ಲ ಅಂಬರೀಷ್ ಸರ್ ಕೇಳೋರು, ಬಾರ ಇಲ್ಲಿ ಅದೇನಾಯಿತು, ಅದು ಹೆಂಗಾಯಿತು ಕೇಸು, ಹಿಂಗಾಯ್ತು. ಕರೆಕ್ಟ್ ಸತ್ಯ ಹೇಳ್ಬೇಕು ಕಣ, ವೆರಿ ಗುಡ್ ಅನ್ನೋರು. ನಮ್ಮ ತಂದೆಗೂ ಒಂದೊಂದು ಸಲ ಸಿಕ್ಕಿದಾಗ ಹೇಳೋರು ನಮ್ಮ ತಂದೆಗೆ, ನಿನ್ನ ಮಗನ ಮುಂದೆ ನೀನೇನಿಲ್ಲ ಬಿಡು, ಒಳ್ಳೆ ಮಗ ಬಿಡು ನೀನು, ಹಂಗೆ ಅಂತ ತಮಾಷೆ ಮಾಡ್ತಿರೋದು ಇತ್ತು ಆವಾಗೆಲ್ಲ. ಸೊ ಅಂಬರೀಷನ ಹೊನ್ನೊಳ್ಳಿ ಮಗ ಅಂತ ಹೊನ್ನೊಳ್ಳಿ ಮಗನಾ, ಹಾಂ ಸರಿ ಅದೇನು ಕೇಸೆಲ್ಲ ಇದಾಯಿತು ಹಿಂಗೆ ಅಂತ ಮಾತಾಡ್ತಿದ್ರು. ಏನಂತೀವೊಂದು ಅಂತ ಅಂದರು ಅಂಬರೀಷನ. ಅವನ್ನೆಲ್ಲ ಮಿಮಿಕ್ರಿ ಹೆಂಗೆ ಮಾಡ್ತಾನೆ ಗೊತ್ತಾ, ಬಿಡಿ ಮಗ, ಅವ್ರದ್ದು ಮಾಡ್ತಾನೆ ಇವ್ರದ್ದು ಮಾಡ್ತಾನೆ, ನಂದು ಮಾತ್ರ ಮಾಡಲ್ಲ ನೋಡು, ನಿಂದು ಎಲ್ಲರದು ಮಾಡ್ತಾರೆ ಅಂತ ಮಾತಾಡ್ಕೊತಾಯಿದ್ರು. ಅದಕ್ಕೆ ಸರಿ ಮಾಡು ಅಂದರು. ಏನು ಮಾಡೋದು ಮಾಡ ನಡ್ಕೊಂಬರ, ಯಾರ್ದ ಈಗ ಬೇಗ ಮಾಡಲೇ, ಇಲ್ಲ ಹೋಗ ಸುಮ್ಮನೆ ಅಂತ ಅಂದ್ಬಿಟ್ರು ಅಂಬರೀಷಣ್ಣ. ಸರಿ ಮಾಡ್ತೀನಿ. ಯಾರ್ದೀಗ ಫಸ್ಟು ರೆಬಲ್ ಸ್ಟಾರ್ದೇ ಮಾಡ ಅಂತ. ಸರ್ ಮಾಡಲ್ಲ, ಹೋಗ ಮಾಡ ಏನಿಲ್ಲ ಮಾಡ, ಬೈಬೇಡಿ. ನಾನು ಯಾಕಪ್ಪ ಬೈಲಿ, ನಾನು ಯಾರಪ್ಪ ಬೈಯಕ್ಕೆ, ವಿಷ್ಣುವರ್ಧನ್ ಸೆಟ್ ಇದು, ವಿಷ್ಣುವರ್ಧನ್ ಬಿಡ್ತಾನ ನಾನು ಬೈದರೆ, ಏನು ಬೈಯಲ್ಲ, ನಾನು ಇದನ್ನು ಮಾಡೋ ಅಂತ ಅಂದರು. ನಂಗೆ ಸ್ವಲ್ಪ ಧೈರ್ಯನೂ ಬಂತು. ಅಂಬರೀಷಣ್ಣ ಥರ ಬೆಳ್ಳಿ ರಥದಲ್ಲಿ ಅದು ಆಡ್ಕೊಂಡು ಹಿಂಗೆ ನಡ್ಕೊಂಬಂದೆ. ತೆಗೆದು ಜಾಡ್ಸು ಅಂದರೆ ನೋಡೋ ಅಂತ ಅಂಬರೀಷಣ್ಣ ಯಾಕೋ ಅಂತ ಅವರಿಬ್ರು ಕಚ್ಚಾಡ್ತಿದ್ರು ತಮಾಷೆಗೆ. ಮತ್ತು ನಿನ್ನ ನನ್ನ ಮಾಡಿಸ್ಬಿಟ್ಟಲ್ಲ ಅಂದ್ಬಿಟ್ಟು ಮಾಡೋ ಅಂತ. ನಾನು ನಾಗಕಾಳ ಬೈರೋ ಥರ ಹಿಂಗಂದು ಕಾಲೆತ್ತದೆ. ಕಾಲೆತ್ತಿದಾಗ ನಾನು ಯಾವಾಗಲ್ಲಿ ಕಾಲೆತ್ತಿದ್ದೀನಿ, ಯಾವ ಸಿನಿಮಾದಲ್ಲಿ ಎತ್ತಿದ್ದೀನಿ, ಯಾವ್ದು ನೋಡಿದ್ಯಾ ನೀನು ಅಂತಂದು. ಇಲ್ಲ ಸರ್ ಅದು ಆ್ಯಟಿಟ್ಯೂಡು ಹಿಂಗೆ. ನಾನು ನಾಗಕಾಳ ಭೈರವ ಸಿನಿಮಾದಲ್ಲಿ ಮಾತ್ರ ಕಾಲು ಹಿಂಗೆ ಎತ್ತಿರೋದು, ಇನ್ಯಾವುದ್ರಲ್ಲೂ ಎತ್ತಿಲ್ಲ ಅಂದರು. ಅದಕ್ಕೆ ನಾನು ಇಲ್ಲ ಸರ್ ನೀವು ದೇವ ಪಿಕ್ಚರು ಯಾವುದೋ ಅದರಲ್ಲಿ ಹಗ್ಗ ಹಾಕ್ಕೊಂಡೆಲ್ಲ ಹಿಂಗೆ ಬರ್ತೀರ ಸರ್. ನನಗೆ ಗೊತ್ತಿಲ್ವಾ ನಾಗಕಾಳ ಭೈರವ ಅಂತಂದ್ರೆ, ಸರಿ ಯಾವುದೋ ಬಿಡ ಇನ್ಯಾರ್ದ ಅಂತ ಅಂದರು ಅಂಬರೀಷಣ್ಣ. ಹಿಂಗಂದೆ. ಶಶಿಕುಮಾರ್ ಸರ್ ಕೂತಿದ್ರು. ಅಂತ ಅಂದರು. ಕೂತ್ಕೊಳ್ಳ ನನ್ನ ಸೆಟ್ ಇದು ಅಂತ ವಿಷ್ಣು ಸರ್ ಅಂದರು. ಮಾಡ ಅಂತಂದರು. ಮಾಡು. ಅವರು ಹಿಂಗೆ ಬರೋದು ಹಿಂಗೆ ನಡ್ಕೊಂಡು ಬಂದೆ ನೋಡಿ ಅಂತಾನೆ ಓ ಅಂತ ಕ್ಲಾಸ್ ಶಶಿಕುಮಾರ್ ಬಡ್ಡಿ ಮಗನೇ ಬಾನಿಂಗ್ ಐತೆ ಮಾಡ್ತೀನಿ ಅಂದರು ಸರ್. ಅಭಿಜಿತ್ ಅವರು ನೆಕ್ಸ್ಟ್ ಅಂದರು ವಿಷ್ಣು ಸರ್. ನೆಕ್ಸ್ಟು ಜಗ್ಗೇಶ್ ಅವರು ಸರ್. ಬಂದೆ ಹಿಂಗೆ ಇಳ್ಕೊಂಡು ಕಾರಿಂದ ಇಳ್ಕೊಂಬರೋದು, ಸೆಟ್ ರೆಡಿ ಅಂದ್ಕೊಂಡು ಹಿಂಗೆ ಬರೋದು, ಅದು ಮಾಡಿದೆ. ಎಲ್ಲರದ್ದು ಹಿಂಗೆ ಮಾಡಿದೆ. ಅಭಿಜಿತ್ ಸರ್ ಇದ್ದವರು ನಂದೇ ಮಾಡಲಿಲ್ಲ ಅಂತ ಅಂದರು. ವಿಷ್ಣು ಸರ್ ಬೈದರು, ನೀನು ಯಾವ ದೊಡ್ಡ ಸ್ಟಾರನೋ ಮಾಡೋಕ್ಕೆ ಅಂತ ತಮಾಷೆ ಮಾಡ್ತಿದ್ರು. ಸೊ ಈ ಥರ ಅಂಬರೀಷಣ್ಣ ಎಲ್ಲ ಅವ್ರ ಮುಂದೆ ಎಲ್ಲ ಮಾಡಿದ್ದು ಭಯ, ಆದರೆ ಕಲೆ, ಆ ಸರಸ್ವತಿ ಅದೆಲ್ಲ ಮಾಡಿಸ್ತು, ಖುಷಿ ಆಯಿತು. ಅದಾದಮೇಲೆ ಒಂದಿನ ಇದೆಲ್ಲ ಆಯಿತು, ಮುಗೀತು ಎಲ್ಲ. ಒಂದಿನ ಇದು ಮೈಸೂರು ಮಲ್ಲಿಗೆ ಆ ಸಾಂಗ್ ನಡೀತಾಯಿತ್ತು ಚಾಮುಂಡಿ ಬೆಟ್ಟದ ಹತ್ರ, ಅಲ್ಲಿ ಕೆಳಗಡೆ. ಅದು ಲಾಸ್ಟು ಅವತ್ತು ಶೂಟಿಂಗು. ಬೆಂಗಳೂರು ಶಿಫ್ಟ್ ಆಗಬೇಕು. ಆಗ ವಿಷ್ಣು ಸರ್ ಹೊರಟರು. ಬರ ಇಲ್ಲಿ ಅಂತ. ವಿಷ್ಣು ಸರ್ ಯಾವ ಥರ ಆಗ್ಬಿಟ್ಟಿದ್ರು ಅಂದರೆ, ಅವ್ರು ತಮಾಷೆಗಲ್ಲ, ಅವ್ರಿಗೆ ಇದೆಲ್ಲ ಬೇಕಾಗಿಲ್ಲ. ಆದರೆ ನನಗೆ ಎಷ್ಟು ಖುಷಿ ಆಗೋದು. ಎಲ್ಲ ಸೆಟ್ಟಲ್ಲೆಲ್ಲ ನನಗೆ ಭಾರಿ ಮೈನ್ ಡಿಪಾರ್ಟ್ಮೆಂಟಲ್ಲಿ ಊಟ ನನಗೆ. ಇನ್ಯಾರಿಗೂ ನಮ್ಗೆ ಮಾಮೂಲಿ ಅಲ್ಲಿ ತಟ್ಟೆ ಹಾಕೊಂಡು ಮೈನ್ ಡಿಪಾರ್ಟ್ಮೆಂಟಲ್ಲಿ ಕೂರ್ಸೋರು, ಅವ್ನ ಮೇಲೆ ಒನ್ವಳ್ಳಿ ಅನ್ನೋರು, ಅಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀನಿ ಅವ್ರ ಜೊತೆ ಎಲ್ಲ. ಅದೆಲ್ಲ ತುಂಬ ಗ್ರೇಟು. ಕಷ್ಟ ಅದೆಲ್ಲ ಮಾಡೋಕ್ಕಾಗಲ್ಲ. ಹೊರಡ್ಬೇಕಾದ್ರೆ ಅವ್ರು ಯಾವ ಥರ ಅಂದರೆ ಸುಮ್ಮನೆ ಹಿಂಗೆ ಕೂತಿರ್ತಾರ, ಏನೋ ಇದು ನೋಡ್ಕೊಂಡು ಓದ್ಕೊಂಡು ಇದು. ನಾನು ಅಲ್ಲಿ ಬಂದರೆ ಸಾಕು, ಕೇಬಲ್ ಇಟ್ಕೊಂಡು ವೈರ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಹಿಂಗೆ ಬಂದರೆ ಸಾಕು,
ನೋಡಿದ್ರೆ ಸಾಕು, ನೋಡಿ ಹಂಗೆ ಬಾ ಹಂಗೆ ನಡ್ಕೊಂಬ ನಂತರ ಬಾ ಸರ್ ಅಂತ ಬಾ ಅಂತ ಕೇಬಲ್ ಇಟ್ಕೊಂಡು ಹಾಂ ಹೊದ್ಬಿಡ್ತೀನಿ ಜಾಸ್ತಿ. ಆಮೇಲೆ ಹಂಗೆ ಇನ್ನೊಂದು ಸಲ ಎಲ್ಲೋ ಅಲ್ಲಿ ನಡ್ಕೊಂಬರ್ಬೇಕಾರೆ ಅಲ್ಲಿ ನೋಡಿದ್ರೆ ಶಶಿಕುಮಾರ್ ಅನ್ನೋರು, ಸರ್ ಮಾಡುವ ಶಶಿಕುಮಾರ್ ಥರ ಬರೋದು. ಈ ಥರನೇ ಮಾಡ್ಕೊಂಡು ಸರಿ ಒಂದಿನ ಮುಗೀತು ಶೂಟಿಂಗು, ಹೊರಡ್ತಾಯಿದ್ರು. ಆವಾಗ ಗೌಡ್ತಿ ಗೌರಮ್ಮ ಅಂತ ಒಂದು ಸೀರಿಯಲ್ ಮಾಡಿದ್ದೆ ನಾನು, ನಮ್ಮ ತಂದೆ ಡೈರೆಕ್ಷನ್ನು, ರಮೇಶ್ ಕಶ್ಯಪ್ ಅಂತ ಅವರು ಈಗಲೂ ದೊಡ್ಡ ಪ್ರೊಡ್ಯೂಸರೇ, ಶಿವಣ್ಣ ಸಾರ್ದು ಎಲ್ಲ ಮಾಡಿದ್ದಾರೆ. ಅವ್ರದ್ದು ಸೀರಿಯಲ್ಲು ಸುಪ್ರಭಾತ ಚಾನಲ್ದು ಶನಿವಾರ ಭಾನುವಾರ ಮಾತ್ರ ಅದು ಟೆಲಿಕಾಸ್ಟು. ಯಾವಾಗ 9 to 9:30. ನಾನು ಹೇಳಿದ್ದೆ ಸಾರ್ಗೆ, ನಾನು ಅದರಲ್ಲಿ ಹೀರೋ ಆಗಿ ಮಾಡಿದೆ. ಸ್ನೇಹ ಅಂತ ಒಬ್ಬರು ಆರ್ಟಿಸ್ಟು ಈ ಆಪ್ತಮಿತ್ರ ಸಿನಿಮಾದಲ್ಲಿ ಮದುವೆ ಹೆಣ್ಣು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಸೀರಿಯಲೆಲ್ಲ ಈಗ ಸುಮಾರು ಮಾಡ್ತಿದ್ದಾರೆ. ಅವರು ಅದರಲ್ಲಿ ಹೀರೋಯಿನು ಎಂಟ್ರಿ ಅವರು, ನಾವೇ ಆ ಸೀರಿಯಲ್ ಮುಖಾಂತರ ಕರ್ಕೊಂಬಂದ್ವಿ. ಒಳ್ಳೆ ಆರ್ಟಿಸ್ಟೇ ಅವರು. ನಮ್ಮ ತಂದೆ ಡೈರೆಕ್ಷನ್ ಗೌಡ್ತಿ ಗೌರಮ್ಮ ಅಂದರೆ ಪೂಜಾ ಲೋಕೇಶ್ ಅವ್ರದ್ದು ಊರಲ್ಲಿ ಗೌಡ್ತಿ, ಊರಲ್ಲಿ ಸರ ಅಂಗಡಿ ಏನಾರು ಆದರೆ ಅದನ್ನು ತೆಗ್ಸೋದು, ಒಳ್ಳೇದು ನಮ್ಮ ಹಳ್ಳಿಗೆ ಒಳ್ಳೇದಾಗಬೇಕು, ಇಂಥದ್ದೆಲ್ಲ ಇರಬಾರ್ದು ಅನ್ನೋದು. ಒಂದಷ್ಟು ಎಪಿಸೋಡು, ಒಂದು 18 ಎಪಿಸೋಡು ಏನೋ ಆಗಿತ್ತು. ವಾರ ಬರುತ್ತದು, ಶನಿವಾರ ಭಾನುವಾರ. ಆಗ ಒಂದು ಶನಿವಾರ ಹೇಳಿದ್ದೆ, ಸರ್ ನಮ್ಮದು ನಾಳೆ ಸೀರಿಯಲ್ ಬರುತ್ತೆ ಸರ್, ನಿಮಗೆ ಕೇಳ್ಕೊತೀನಿ ಸರ್. ಏನು ನಿಂದೇನು ಅಂತ ಅಂದರು. ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸರ್, ನೀವು ನೋಡಬೇಕು ಸರ್, ಫ್ರೀ ಇದ್ದರೆ ನೋಡಿ ಸರ್, ಇಲ್ಲಾಂದರೆ ಬೇಡ ಸರ್. ಭಾನುವಾರ ಎಲ್ಲೋ ಅದು ಇದು ಎಷ್ಟು ಗಂಟೆಗೆ? 9 ಗಂಟೆಗೆ. ಗ್ಯಾಪ್ಸೋ ಅಂತ ಅವರ ಡ್ರೈವರು ಹೇಳ್ತಿದ್ರು. ಡ್ರೈವರ್ ಅವರು ಮಲಯಾಳೀಸ್ ಒಬ್ಬರಿದ್ದರು. ಸೊ ಅವರು ಆಮೇಲೆ ಸೋಮವಾರ ಬೆಳಗ್ಗೆ ಶೂಟಿಂಗಿಗೆ ಬಂದಾಗ, ಅವತ್ತು ಸೋಮವಾರ ಲಾಸ್ಟ್ ಶೂಟಿಂಗು ಮೋಸ್ಟ್ಲಿ. ಅವರು ಅಲ್ಲಿ ಬೆಟ್ಟದ ಹತ್ರ ಶೂಟಿಂಗ್ ಮಾಡ್ಬೇಕಾದ್ರೆ ಸಾಂಗು ಕಚ್ಚೆ ಎಲ್ಲ ಹಾಕ್ಕೊಂಡು ಫಸ್ಟ್ ಬೆಳಗ್ಗೆ ಬಂದ ತಕ್ಷಣ ಎಲ್ಲಿ ಒನ್ನೊಳ್ಳಿ ಅಂತ ನನಗೆ ಹೇಳೋರು. ಆ ಹುಡುಗ ಬಂದು ಕರೀತಾರೆ ಅಣ್ಣ ಅಂತ. ಲವ್ ನನ್ನ ಮಗನೇ ಮೆತ್ತಿಗೆ ಕಿಸ್ಕೊಬಿಟ್ಟಲ್ಲ ಅವಳಿಗೆ ನೀನು. ಇಲ್ಲ ಸರ್ ಕೊಟ್ಟಿಲ್ಲ ಸರ್ ನಾನು, ಅದು ಹಿಂಗೆ ಬರುತ್ತಲ್ಲ ಸರ್, ಹಿಂಗೆ ಮಾಡ್ತಾರಲ್ಲ ಸರ್ ಆ ಥರ. ಏನು ಮಾಡ್ತಾರೆ ನಾನು ಕಾಣಿಸಲ್ವ ಕ್ಲೀನಾಗಿ ಆ ಥರ ಬೇಕು ಅಂತ ನಿಮ್ಮ ಅಪ್ಪ ಕೊಡಿಸ್ಬಿಟ್ಟು ನಾ ಕಿಸ್ಸು. ಇಲ್ಲ ಸರ್ ಹಂಗೇನಿಲ್ಲ, ಚೆನ್ನಾಗಿ ಮಾಡಿದೆ ಕಣ, ನೋಡಿದೆ ಕಣ ಸಾರ್, ಕಾಲು ಮುಗಿದೆ.